ಬುಲೆಟ್ ಬೈಕ್ ಬಗ್ಗೆ ನಾನು ಹೇಳೋದಾದರೆ, ಅದೊಂದು ಬುಲೆಟ್ ಬೈಕ್ ರೈಡಿಂಗ್ ಮಾಡೋದು ಪ್ರಿವಿಲೇಜಸ್. ಯಾರು ಫಿಸಿಕ್ ಚೆನ್ನಾಗಿದ್ದಾರೆ ಅವ್ರಿಗೆ ಬುಲೆಟ್ ಬೈಕೆ ಅಂದರೆ ಒಂಥರ ಆಸೆ. ಈಗ ನಾವು ಸಬ್ ಇನ್ಸ್ಪೆಕ್ಟರ್ ಆಗಿ ಒಂದು ಬುಲೆಟ್ ಬೈಕ್ ರೈಡ್ ಮಾಡ್ತೀವಿ ಒಂದು ಇಲಾಖೆಗೆ ಅದು ಪ್ರಿವಿಲೇಜಸ್. ಮೊದಲು ನಮ್ಮ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಪ್ರತಿಯೊಬ್ಬರಿಗೂ ಬುಲೆಟ್ ಬೈಕ್. ಈಗ ಎಲ್ಲ ಡಿಪಾರ್ಟ್ಮೆಂಟ್ ಚೇಂಜಸ್ ಮಾಡಿ ಎಕಾನಮಿ ಪರ್ಪಸಲ್ಲಿ ಬೇರೆ ಬೇರೆ ಬೈಕ್ಗಳನ್ನು ಕೊಡ್ತೀವಿ. ಅದೇ ರೀತಿ ಬುಲೆಟ್ ಬೈಕಲ್ಲಿ ರೈಡ್ ಮಾಡಬೇಕಾದ್ರೆ ಫಸ್ಟ್ ಏನು ನಮ್ಮ ಸೇಫ್ಟಿ ಮಾಡ್ತೀವಿ. ಫಸ್ಟ್ ತಲೆ ಸೇಫ್ಟಿ ಮಾಡಬೇಕು, ಒಳ್ಳೆ ಹೆಲ್ಮೆಟ್ ವೇರ್ ಮಾಡಬೇಕು. ಇನ್ನೊಂದು ಬುಲೆಟ್ ಬೈಕ್ಗೆ ಪ್ರತಿಯೊಂದು ಗಾರ್ಡ್ ನಮ್ಮ ರಕ್ಷಣೆಗೆ ಇರುವಂಥದ್ದು. ಒಂದು ಕಾಲು ಈ ಗಾರ್ಡ್ ಇದ್ದರೆ ಕಾಲು ಸಿಕ್ಕಾಕೊಂಡ್ರೆ ನಮಗೆ ಬಚಾವ್ ಮಾಡ್ತೀವಿ. ಬುಲೆಟ್ ಬೈಕ್ನಲ್ಲಿ ಹೆಚ್ಚಾಗಿ ಸೈಲೆನ್ಸರ್ ಸಿಕ್ಕಾಕೊಂಡು ಕಾಲು ಸಿಕ್ಕೊಳ್ಳೋದು ಅಥವಾ ಕಾಲಿಗೆ ಏಟಾಗ್ತದೆ ಅಂತ ಒಂದು ಅಪಾಯದ ಸನ್ನಿವೇಶ. ನಾವು ಇಳಿಜಾರಿನಲ್ಲಿ ನಮ್ಮ ಬೈಕ್ ಜಾರ್ತೀವಿ, ಬಿಟ್ಬಿಡ್ಬೇಕು. ಮತ್ತು ಲಿಮಿಟೆಡ್ ಸ್ಪೀಡ್ ಬುಲೆಟ್ ಬೈಕ್ ರೈಡ್ ಮಾಡೋರು 30ಇಂದ 50 ಒಳಗಡೆ ರೈಡ್ ಮಾಡೋದು, ಅದಕ್ಕೆ ಅದು. ಇನ್ನೊಂದು ಎಕಾನಮಿ ನೋಡ್ಲಿಕ್ಕೆ ಹೋದರೆ ಸುಮಾರು ಈಗಿನ ಅಡ್ಜಸ್ಟ್ಮೆಂಟಲ್ಲಿ ಸುಮಾರು 25ರಿಂದ 30 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. ಮೈಲೇಜ್ ಸಿಗೋದಿದ್ದರೆ ಆಲ್ಟರ್ನೇಟಿವ್ ಏನು ಕೂಡಲೇ ನಾವು ನೋಡಬೇಕು, ಒಂದು ದಿವಸ 2 ದಿವಸ ಅಂತೀವಿ. ಇನ್ನೊಂದು ಮುಖ್ಯವಾಗಿ ಯಾವುದೇ ವಾಹನ ನಾವು ರೈಡ್ ಮಾಡಬೇಕಾದ್ರೆ ಫಸ್ಟ್ ನಾವು ಡ್ರೈವಿಂಗ್ ಲೈಸೆನ್ಸ್, ಅದ್ರ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಬೇಕು. ಈಗ ನಮ್ಮ ಟೂ ವೀಲರ್ ಕ್ರೇಜಲ್ಲಿ ಏನಾಗಿದೆ, ಎಡ್ಲಿಕ್ಕೆ ಬರ್ತದೆ ಅದು ತಗೊಳಕ್ಕೆ. ಆ ಲೈಸೆನ್ಸ್ ಮಾಡೋ ಬಗ್ಗೆ ಯಾರೂ ತಲೆ ಕೆಡಿಸ್ತಾರೆ. ಒಂದನೇ ಲೈಸೆನ್ಸ್, ಎರಡನೇದು ಆ ವಾಹನಕ್ಕೆ ಸಂಬಂಧಪಟ್ಟಾಗಿ ಫಸ್ಟ್ ಅದರ FC ಒಂದು ರಿಜಿಸ್ಟ್ರೇಷನ್ ಮಾಡಿ, ಹೊಸ ಗಾಡಿ ರಿಜಿಸ್ಟ್ರೇಷನ್ ಮಾಡಿ 15 ವರ್ಷ FC ಇರ್ತೀವಿ. ಅಲ್ಲಿಂದ ಪ್ರತಿ 5 ವರ್ಷಕ್ಕೊಂದು ಸರಿ ಪ್ರೈವೇಟ್ ವೆಹಿಕಲ್ ರಿನ್ಯೂವಲ್ ಮಾಡ್ತಾರೆ. ಇನ್ನೊಂದು ಅದಕ್ಕೆ ಇನ್ಶೂರೆನ್ಸ್. ಯಾವ 2 ದಿನ ಮೊದಲು ಇನ್ಶೂರೆನ್ಸ್ ಕಟ್ಟಿದ್ರು ಪರವಾಗಿಲ್ಲ, ಆದರೆ 1 ನಿಮಿಷ ಲೇಟ್ ಆದರೆ ಆ ಇನ್ಶೂರೆನ್ಸ್ ವ್ಯಾಲಿಡಿಟಿ ನಮಗೆ ಯಾವುದೇ ಸಿಗಲ್ಲ. ಮತ್ತು ಹೆಚ್ಚಾಗಿ ಬುಲೆಟ್ ಬೈಕ್ ಯಾರು ಫಸ್ಟ್ ಪಾರ್ಟ್ ಇನ್ಶೂರೆನ್ಸಿಗೆ ಮಾಡಿ ಫಸ್ಟ್ ಪಾರ್ಟ್ ಅದಕ್ಕೆ. ಯಾಕಂದರೆ ಈಗ ಪ್ರತಿಯೊಂದು ಪಾರ್ಟ್ಸಿಗೆ ಭಾರಿ ರೇಟ್ ಇದೆ. ನಾವೇನೋ ಒಂದು ವರ್ಷಕ್ಕೆ ಒಂದು 100 ರೂಪಾಯಿ ಕಟ್ಟೋದು ಜಾಸ್ತಿ ಆಗ್ತದೆ. ಅದೇ ಇನ್ಶೂರೆನ್ಸ್ 100 ರೂಪಾಯಿ ಕಟ್ಟೋದು ಹೋಗೋದು ಜಾಸ್ತಿ ಅಂತ ಪರವಾಗಿಲ್ಲ. ನಾಳೆ ಅದರಿಂದ ಆಗುವ ಅನಾಹುತದಿಂದ ನಾವು ಕಳ್ಕೊಳ್ಳುವಂಥದ್ದು ಅದಕ್ಕಿಂತ ಜಾಸ್ತಿ. ಅದಕ್ಕೋಸ್ಕರ ಎಲ್ಲರೂ ಇನ್ಶೂರೆನ್ಸ್ ಇದೊಂದು ಪರಿಷತ್ ಇದು ನಾವು ಮಾಡಬೇಕು. ಯಾಕಂದರೆ ಗಾಡಿ ಯಾವ ಟೈಮಲ್ಲಿ ಯಾವ ರೀತಿ ಕೈ ಕೊಡ್ತದೆ, ಯಾವ ರೀತಿ ಪರಿಷತ್ ಹೇಳೋದು. ಈಗಿನ ಏನು ಫ್ಯೂಯಲ್ಗಳು ಅದು ಮಿಕ್ಸಡ್ ಇರ್ಬೋದು ಅಂತ ಪ್ರಾಬ್ಲಮ್. ಅದಕ್ಕೋಸ್ಕರ ಫ್ಯೂಯಲ್ ಬಗ್ಗೆ ಜಾಗ್ರತೆ. ಇನ್ನು ಒಂದು ಬುಲೆಟ್ ಬೈಕಲ್ಲಿ ಫ್ರಂಟ್ ಬ್ರೇಕ್ ಯಾವುದೇ ಟೈಮಲ್ಲಿ ಅದು ಆಫ್ ಆಗ್ಬೋದು. ಆಫ್ ಆದ ಕೂಡಲೇ ನಮಗೆ ಕಂಟ್ರೋಲ್ ಸಿಗಬೇಕಾದ್ರೆ ಫ್ರಂಟ್ ಬ್ರೇಕ್. ಇದರ ಬಗ್ಗೆ ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬೇಕು. ಬುಲೆಟ್ ಬೈಕಲ್ಲಿ ಫ್ರಂಟ್ ಬ್ರೇಕ್ ಸಿಸ್ಟಮ್ ಸರಿ ಇದೆ ಇಲ್ವ ಅಂತ ನಾವು ಹೊರಡಬೇಕಾದ್ರೆ ಮೊದಲು ನೋಡ್ತೀವಿ. ಬ್ರೇಕ್ ಸಿಸ್ಟಮ್ ಮತ್ತು ಚೈನ್, ಯಾವುದೇ ಟೈಮಲ್ಲಿ ಚೈನ್ ಕಟ್ಟಾದರೆ ನಮಗೆ ಕಂಟ್ರೋಲ್ ಸಿಗೋಲ್ಲ. ಈ ಒಂದು ವಿಚಾರ. ಇನ್ನು ಅದು ಪಂಚರ್ ಆಯಿತು ಅಂತ ಹೇಳಿದ್ರೆ ಮಾತ್ರ ನಾವು ಕೂಡಲೇ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅದು ಪಂಚರಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಕನಸು. ಯಾಕಂದರೆ ಇಳಿಜಾರಿನಲ್ಲಿ ಪಂಚರ್ ಆದರೆ ಅದು ಎಲ್ಲಿ ಹೋಗ್ತೀನಿ ಅಂತ ಹೇಳೋಕ್ಕೆ ವೆಯ್ಟ್ ಇದೆ ಬಾಡಿ, ನಮ್ಮ ಕಂಟ್ರೋಲಿಗೆ ಬರೋದು. ಮತ್ತು ಇದು ರೈಡ್ ಮಾಡಲಿಕ್ಕೆ ಹತ್ತಿದ್ರೆ ಕಷ್ಟನೇ ಅಲ್ಲ, ನೋಡಲಿಕ್ಕೆ ದೊಡ್ಡ ಗಾಡಿ. ಅದು ರಸ್ತೆಗೆ ಬಂದರೆ ಅದು ಹೂವಿನಾಗಿ ಅದನ್ನು ಒಂದ್ಸಾರಿ ಗೇರಿಗೆ ನಾವು ಫಸ್ಟ್ ಗೇರಿಗೆ ಹಾಕಿ ಸೆಕೆಂಡ್ ಗೇರಿಗೆ ಬಂದು ಮತ್ತು ನಮ್ಗೆ ಗೊತ್ತಾಗಲ್ಲ ನಾವು ಅಷ್ಟು ಬೇಗನ ಗಾಡಿಯಲ್ಲಿ ಕೂತೀವಿ ಅಂತ ಹೇಳೋದು ನಮ್ಮ ಮನಸ್ಸಿಗೆ ಕಾಣಲ್ಲ. ನಾವೇನೋ ಆರಾಮ ಮಾರುತಿ ಕಾರು ಹೇಗೆ ಆರಾಮ ಹೊಡ್ಕೊಂಡು ಹೋಗ್ತೇವೆ ಅದೇ ರೀತಿ ಇದೆ ನೋಡಿದ್ದು. ಆದರೆ ಬಾಕಿ ದ್ವಿಚಕ್ರ ವಾಹನಗಳು ಇದಕ್ಕಿಂತ ಕಷ್ಟ ಇದೆ. ಯಾರು ಇದರಲ್ಲಿ ಕಲ್ತಿರೋ ಅವರಿಗೆ ಇದು ಬುಲೆಟ್ ಬಿಟ್ಟು ಬೇರೆ ಇಷ್ಟ ಆಗುತ್ತೆ ಅಷ್ಟೊಂದು ನನ್ನ. ಇನ್ನೊಂದು ಪಿಲಿಯನ್ ರೈಡ್ರ್ ಯಾರು ಕೂತ್ಕೋತಾರೆ ಇದರಲ್ಲಿ ಸ್ಟೈನ್ ಆಗೋದು. ಬುಲೆಟ್ ಬೈಕ್ ವಿಶೇಷತೆ ಅಂದರೆ ರೈಡ್ ಮಾಡೋನಿಗೂ ಸ್ಟೈನ್ ಇಲ್ಲ. ಇನ್ನೊಂದು ಜೊತೆಯಲ್ಲಿ ಪಿಲಿಯನ್ ರೈಡ್ರ್ ಯಾರು ಕೂತ್ಕೋತಾರೆ ಅವ್ರು ಎಷ್ಟು ಜರ್ನಿ ಬೇಕಾದ್ರೂ ಮಾಡ್ಬೋದು ಆರಾಮಾಗಿ. ಇದರಲ್ಲಿ ಫ್ಯೂಯಲ್ ಬೇಕು ಅಷ್ಟೇ. ಇನ್ನು ನಾನು ಇದಕ್ಕಿಂತ ಜಾಸ್ತಿ ಏನು ಹೇಳಲಿಕ್ಕೆ. ಮತ್ತು ಪ್ರತಿಯೊಂದು ಗಾಡಿಗಳಿಗೆ ಸೈಡ್ ಮಿರರ್ ಇದೆ. ಯಾಕಂದರೆ ಹಿಂದಿಂದ ಯಾರು ಬರ್ತಾರೆ ಸೈಡ್ ಮಿರರ್ ನಮ್ಮ ರೈಡ್ರನ್ನ 3ನೇ ಕಣ್ಣು. ನಮ್ಗೆ 2 ಕಣ್ಣು ಎದುರಿಗೆ ಹೇಗಿದೆಯೋ ಅದೇ ರೀತಿ ಸೈಡ್ ಮಿರರ್ 3ನೇ ಕಣ್ಣು ಇದ್ದಾಗ ನಮ್ಮ ಹಿಂಭಾಗಕ್ಕೆ ಏನು ಬರುತ್ತೆ ಸಡನ್ ನಮಗೆ ನಿಲ್ಲಿಸಬೇಕಾಗುತ್ತೆ, ಏನೋ ಸಮಸ್ಯೆ ಆಗ್ತದೆ. ಆಗ ನಾವು ಹಿಂದೆ ನೋಡ್ಬೋದು ಸೈಡಿಗೆ ತಗೋಬೋದು. ಅದಕ್ಕೋಸ್ಕರ ಇಂಥದ್ದು ನಾವು ಏನು ನಮ್ಮ ಪ್ರಿಕಾಷನ್ ಸೇಫ್ಟಿ ಬಗ್ಗೆ ಪ್ರಿಕಾಷನ್ ತಗೊಂಡು ವಾಹನವನ್ನು ನಡೆಸಬೇಕು. ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಡ್ತಾರೆ.
ಎಲ್ರಿಗೂ ಅಭಿನಂದನೆ. ಮೇರೆ ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ, ದಿನಕರ್ ಅಂತ ಬುಲೆಟ್ ಗ್ಯಾರೇಜ್ ಓನರ್, ದಿನಕರ್ ಆಟೋ ಗ್ಯಾರೇಜ್ ಅಂತ. ಬುಲೆಟ್ ಇದು ಮಾಸ್ಟರ್ ಹೇಳ್ಬೋದು, ಡೌಟ್ಸ್ ಇದ್ರೆ ಕೇಳ್ಬೋದು, ಮತ್ತು ಅವ್ರಿಗೆಲ್ಲ ಮೇಂಟೆನೆನ್ಸ್ ಇದೆ ಹೇಳ್ತಾರೆ. 500 ಕಿಲೋಮೀಟರ್ ಗಾಡಿ ಚೆಕಪ್ ಮಾಡೋದು 500 ಮತ್ತು 5000 ಕಿಲೋಮೀಟ್ರಿಗೆ ಒಮ್ಮೆ ಆಯಿಲ್ ಚೇಂಜ್ ಮಾಡಬೇಕು ಗಾಡಿ. ಮತ್ತು ಮೇಂಟೆನೆನ್ಸ್ ಅಂದರೆ ಅದೇ ಮೇನ್ ಆಗಿರೋದು, ಅದೊಂದು ಕರೆಕ್ಟಾಗಿ ಮಾಡಿದರೆ ಗಾಡಿ ಒಳ್ಳೆ ಸೇಫ್ಟಿ ಆಗಿರ್ತದೆ. ಮೈಲೇಜ್ಗೆ ಡ್ರೈವ್ ಮಾಡಿ ಮೈಲೇಜಿ 50-60 ಮೇಲೆ ಹೋದರೆ ಮೈಲೇಜಿ ಕಟ್ಟಪ್ಪ, 60 ಜಾಸ್ತಿ ಅಂದರೆ 60 ಕಟ್ಟ ಮೈಲೇಜ್. ನೆಕ್ಸ್ಟ್ ಮಲ್ಲಿಘಟ್ಟ ಟು ಬನ್ಸ್ ಹಾಸ್ಟೆಲ್. ನೆಕ್ಸ್ಟ್ ಜ್ಯೋತಿ ಟು ಲೆಫ್ಟ್ ಬಲ್ಮಠ ಸರ್ಕಲ್ ಆಗಿ, ಅಂದರೆ ಜ್ಯೂಸ್ ಜಂಕ್ಷನ್ನಿಂದ ಕಾಫಿ ಡೇ ಟರ್ನ್ ಆಗಿ ಪುನಃ ಮಿಲಾಗ್ರೀಸ್ ಜಂಕ್ಷನ್, ಮಿಲಾಗ್ರೀಸಿಗೆ ಬರ್ತದೆ ಅರವಿಂದ್ ಮೋಟರ್ಸ್. ಅಲ್ಲಿಂದ ಲೈಟ್ ಹೌಸ್ ಇಲ್ಲ ಆಗಿ ಪುನಃ ಜ್ಯೋತಿಯಿಂದ ಲೆಫ್ಟ್ PBS ಬನ್ಸ್ ಹಾಸ್ಟೆಲಿಂದ PBS ಲಾಲ್ಬಾಗ್, ಲೇಡಿಲ್, ಸುಲ್ತಾನ್ ಬತ್ತೇರಿ, ಪೂರ್ವ ಗೊತ್ತಿರ್ಬೋದು ಎಲ್ಲರಿಗೆ. ಅಲ್ಲಿ ಸ್ಟಾಪ್.